ನಮಸ್ಕಾರ ಸ್ನೇಹಿತರೆ, ಯೂನಿಕ್ ಫುಡ್ಡಿಗೆ ಸ್ವಾಗತ. ನಾನಿವತ್ತು ಮಾಡ್ತಾಯಿದ್ದೀನಿ ಬಿಸಿಬೇಳೆ ಬಾತ್. ಬಿಸಿಬೇಳೆ ಬಾತು ಸಾಮಾನ್ಯ ಎಲ್ಲರಿಗೂ ಇಷ್ಟ ಆಗೋಂಥ ರೈಸ್. ಇದರಲ್ಲಿ ಬೇಳೆ ತರಕಾರಿ ಎಲ್ಲ ಸಿಗೋದ್ರಿಂದ ಹೆಲ್ತಿಗೂ ತುಂಬ ಒಳ್ಳೆಯದು. 1 ಕಪ್ಪು ರೈಸು, ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಬೇಳೆ ತಗೊಂಡಿದ್ದೀನಿ. ಅಕ್ಕಿ ಬೇಳೆನ 2 ಸತಿ ತೊಳೆದಿದ್ದೀನಿ. ತರಕಾರಿ ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ, ಬಟಾಣಿ ತಗೊಂಡಿದ್ದೀನಿ. 1 ಈರುಳ್ಳಿ, 2 ಟೊಮೊಟೊ. ಕುಕ್ಕರಲ್ಲೇ ಮಾಡೋದ್ರಿಂದ ಎಲ್ಲ ಕುಕ್ಕರಿಗೆ ಹಾಕ್ತಾಯಿದ್ದೀನಿ. ಎಲ್ಲ ತರಕಾರಿಗಳನ್ನು ಕುಕ್ಕರಿಗೆ ಹಾಕಿ, ತರಕಾರಿ ಹೆಚ್ಚಿಟ್ಕೊಂಬಿಟ್ಟಿದ್ರೆ ಬೇಗ ಆಗೋಗ್ಬಿಡುತ್ತೆ. ಸಣ್ಣ ಸ್ಪೂನಲ್ಲಿ 1 ಸ್ಪೂನು ಅರಿಶಿನ ಪುಡಿ ಹಾಕೋಣ. 1ಕ್ಕೆ 2.5 ನೀರು ಹಾಕೋಣ. ಬಿಸಿಬೇಳೆ ಬಾತ್ ಆಗಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಹಾಕೋಣ ಅಷ್ಟೇ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಶಿಲ್ ಕೂಗ್ಸೋಣ. 1 ವಿಶಿಲ್ ಕೂಗ್ಸಿದ್ರೆ ಸಾಕು, ಯಾಕೆಂದರೆ ಮತ್ತೆ ಹೊರಗೆ ಕುದಿಸ್ತೀವಿ. 1 ವಿಶಿಲ್ ಆಗಿದೆ. ಈಗ ಸ್ವಲ್ಪ ತಣ್ಣಗಾಗಲಿ, ಅದು ಸ್ಟೀಮ್ ಹೋಗಲಿ. ಬಿಸಿಬೇಳೆ ಬಾತ್ಗೆ ಪುಡಿ ಎಲ್ಲ ಹಾಕಿದ್ರು ನಾನು ರುಬ್ಬಿ ಹಾಕ್ತೀನಿ, ಯಾಕೆಂದರೆ ಗಂಟು ಆಗೋದಿಲ್ಲ ಅಂತ. ಒಣಕೊಬ್ಬರಿ, ಬಿಸಿಬೇಳೆ ಬಾತ್ ಪುಡಿ, ಖಾರ ಪುಡಿ, ಹುಣಸೆ ಹಣ್ಣು, 1 ಸ್ಪೂನ್ ಉಪ್ಪು ಎಲ್ಲ ಹಾಕಿ ಮಿಕ್ಸಿ ಹಾಕಿದರೆ ಈಸಿಯಾಗಿ ಆಗುತ್ತೆ. ಯಾಕೆಂದರೆ ಗಂಟಾಗಲ್ಲ, ಅವಾಗ ಈಸಿಯಾಗಿ ಬಂದುಬಿಡುತ್ತೆ, ರುಚಿನೂ ಚೆನ್ನಾಗಾಗುತ್ತೆ. ನಾನು ಯಾವಾಗಲೂ ಇದೇ ಥರ ಮಾಡೋದು, ತುಂಬ ರುಚಿಯಾಗೇ ಬರುತ್ತೆ. ಈಗ ಒಗ್ಗರಣೆ ಹಾಕೋಣ. ಒಗ್ಗರಣೆ ಹಾಕೋದಕ್ಕೆ ಎಣ್ಣೆ, ಸಾಸಿವೆ, ಇಂಗು, ಒಣಮೆಣಸಿನ್ಕಾಯಿ, ಸಾಸಿವೆ ಸಿಡಿಲಿ. ಸಾಸಿವೆ ಸಿಡಿದ ಮೇಲೆ ಕರಿಬೇವು, ಗೋಡಂಬಿ ಹಾಕೋಣ. ಗೋಡಂಬಿ ಸ್ವಲ್ಪ ಬ್ರೌನ್ ಆಗಲಿ. ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಈಗ ಕುಕ್ಕರ್ ಲೀಡ್ ತೆಗ್ದಿದ್ದೀನಿ, ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ರುಬ್ಬಿದ್ದು ಮಸಾಲೆನ ಹಾಕೋಣ. ಕ್ಲೀನಾಗಿ ನೀರು ಹಾಕಿ ತೊಳೆದ್ಬಿಟ್ಟು ಹಾಕೋಣ. ಹಾಕಿ ಆಮೇಲೆ ಈಗ ಒಗ್ಗರಣೆನೂ ಹಾಕೋಣ. ಬಿಸಿಬೇಳೆ ಬಾತಿನ ಸುವಾಸನೆ ಬರ್ತಾ ಇದೆ, ನೋಡೋದಕ್ಕೂ ತುಂಬ ಚೆನ್ನಾಗಾಗಿದೆ. ನೀಟಾಗಿ ತಿರುಗಿಸೋಣ. ಇದು ಕ್ವಿಕ್ಕಾಗಿ ಆಗಿಬಿಡುತ್ತೆ. ಕುಕ್ಕರಲ್ಲಿ ವಿಶಿಲ್ ಹಾಕ್ಸಿದ್ರೆ ಬೇಗ ಆಗೋಗುತ್ತೆ. ನಾನು ಅದರಲ್ಲಿ ಸ್ಪೂನ್ ಹಾಕಿದೆ, ಯಾಕೆಂದರೆ ಲೀಕ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ. ಆದರೆ ತೆಗಿಯೋದು ಮರೆತುಬಿಟ್ಟಿದ್ದೀನಿ. ತಿಕ್ನೆಸ್ ಎಷ್ಟು ಬೇಕು ಅಂತ ನೋಡ್ಕೊಂಡು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಒಂದು ಸಾರಿ ಟೇಸ್ಟ್ ನೋಡಿ. ಉಪ್ಪು ಕಮ್ಮಿ ಇದ್ದರೆ ಹಾಕ್ಬೋದು, ಜಾಸ್ತಿ ಆಗಿಬಿಟ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ಕಮ್ಮಿನೇ ಹಾಕಿರಿ. ಬಿಸಿಬೇಳೆ ಬಾತ್ ರೆಡಿ ಆಯಿತು. ಈಗ ಸ್ವಲ್ಪ ತುಪ್ಪ ಹಾಕೋಣ. ತುಪ್ಪ ಹಾಕಿದರೆ ಚೆನ್ನಾಗಿರುತ್ತೆ. ರೆಡಿ ಆಯಿತು. ಒಂದು ಸರ್ವಿಂಗ್ ಬೌಲಿಗೆ ಹಾಕೋಣ. ಇದನ್ನು ಚಿಪ್ಸ್ ಜೊತೆ ಸರ್ವ್ ಮಾಡ್ಬೋದು, ಖಾರದ ಜೊತೆ ಸರ್ವ್ ಮಾಡ್ಬೋದು. ಇವತ್ತು ಚಿಪ್ಸ್ ಇಲ್ಲ, ಅದಕ್ಕೋಸ್ಕರ ಮಿಕ್ಸರ್ ಜೊತೆ ಕೊಡ್ತಾಯಿದ್ದೀನಿ. ಯೂನಿಕ್ ಫುಡ್ ವೆಜ್ ಕನ್ನಡ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋ ನೋಡಿ ಪ್ರೋತ್ಸಾಹ ನೀಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಿಸಿಬೇಳೆ ಬಾತಿಗೆ ಹಾಕೋ ಮಸಾಲೆ ಮನೆಯಲ್ಲೇ ಮಾಡಿದ್ದು. ಪೌಡ್ರ್ ಮಾಡೋದು ಬೇಕಿದ್ದರೆ ಕಮೆಂಟ್ ಮಾಡಿರಿ, ಮಾಡಿ ತೋರಿಸ್ತೆ. ಮಸಾಲೆ ಪುಡಿ ಮನೆಯಲ್ಲೇ ಮಾಡಿದರೆ ಪರಿಮಳ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಧನ್ಯವಾದಗಳು. ಮತ್ತೆ ಸಿಗೋಣ.